ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ನಮ್ಮ ಭಾರತದ ರಾಜಧಾನಿ ದೆಹಲಿಯ ಇತಿಹಾಸವನ್ನು ತೆಗೆದುಕೊಂಡ್ರೆ ಸುಮಾರು ಇಸ್ಲಾಮಿಕ್ ಸಂತತಿಗಳನ್ನ ಕಾಣಬಹುದು. ಇವ್ರುಗಳ ಮಧ್ಯ ಒಬ್ಬ ರಜಪೂತ ದೊರೆ ಪೃಥ್ವಿರಾಜ್ ಚೌಹಾಣ್ 1175ರಿಂದ 1192ರವರೆಗೆ ಅಂದ್ರೆ ಸುಮಾರು 27 ವರ್ಷಗಳ ಕಾಲ ದೆಹಲಿಯನ್ನ ಆಳ್ವಿಕೆ ಮಾಡಿರ್ತಾರೆ. ರಜಪೂತರ ಬಗ್ಗೆ ನಾವು ಸುಮಾರು ಕಡೆಗಳಲ್ಲಿ ಅವ್ರ ಉಲ್ಲೇಖಗಳನ್ನ ತಿಳ್ಕೊಂಡಿರ್ತೀವಿ. ಈತ ಅಂದ್ರೆ ಪೃಥ್ವಿರಾಜ್ ಚೌಹಾಣ್ ದೆಹಲಿಯ ಕೊನೆಯ ಹಿಂದೂ ಆಡಳಿತಗಾರ ಕೂಡ ಆಗಿರ್ತಾರೆ. ಯಾಕಂದ್ರೆ ಇವ್ರ ನಂತರ ಸುಮಾರು ತುಘಲಕ್ ಮತ್ತೆ ಖಿಲ್ಜಿ ಸಂತತಿ, ಲೋಧಿ ಸಂತತಿ, ನಂತರ ಇವರಿಂದ ಬ್ರಿಟಿಷರು, ಹೀಗೆ ಆಡಳಿತ ಚೇಂಜ್ ಆಗ್ತಾ ಹೋಗುತ್ತೆ. ಆದ್ರೆ ಇತಿಹಾಸದ ಪ್ರಕಾರ 27 ವರ್ಷಗಳ ಆಡಳಿತವನ್ನ ಮಾಡಿದಂತ ಈತನ ಕುರುಹನ್ನೇ ಕಾಣ್ಬೋದೇ ವಿನಃ ಬರೀ 29ರಿಂದ 30 ದಿನಗಳ ಕಾಲ ದೆಹಲಿಯನ್ನ ಆಡಳಿತ ಮಾಡಿದಂತ ಒಬ್ಬ ಗ್ರೇಟ್ ರೂಲರ್ ಬಗ್ಗೆ ನಾವ್ ಎಲ್ಲೂ ಅಷ್ಟಾಗಿ ನೋಡಿರೋದಿಲ್ಲ. ಯಾಕಪ್ಪ ಬರೀ 29 ದಿನಗಳ ಕಾಲ ಆಡಳಿತ ನಡೆಸಿದಂತ ಆ ರಾಜನಿಗೆ ಅಷ್ಟೊಂದು ಪ್ರಾಮುಖ್ಯತೆ ಅಂದ್ರೆ, ಆತ ದೆಹಲಿಯನ್ನ 29 ದಿನಗಳ ಕಾಲ ಆಳ್ವಿಕೆ ಮಾಡಿರ್ತಾನೆ. ಅದಕ್ಕೂ ಮುಂಚೆ 22 ಯುದ್ಧಗಳನ್ನ ಮಾಡಿರ್ತಾನೆ. ಆತ ಮಾಡಿದಂತ ಅಷ್ಟು ಯುದ್ಧದಲ್ಲೂ ಗೆದ್ದಿರ್ತಾನೆ. ಒಂದ್ ರೀತಿನಲ್ಲಿ ಸೋಲಿಲ್ಲದ ಸರದಾರ ಅಂತಾನೆ ಹೇಳ್ಬೋದು. ಯಾರ ವಿರುದ್ಧವಾದ್ರೂ ಸರಿ ಇವನ್ಗೆ ಜಯ ಕಟ್ಟಿಟ್ಟ ಬುತ್ತೆ. ಸೊ ಯಾರು ಈ ರಾಜ ಅಂತ ನೋಡೋದಾದ್ರೆ ಸಾಮ್ರಾಟ ಹೇಮಚಂದ್ರ ವಿಕ್ರಮಾದಿತ್ಯ. ಈತ ಸಾಮಾನ್ಯ ಬ್ರಾಹ್ಮಣರ ಕುಟುಂಬದಿಂದ ಬಂದು ಹೇಗೆ ಇತಿಹಾಸವನ್ನ ಸೃಷ್ಟಿಸ್ತಾ ಅಂತ ಹೇಳಿ ಆತನ ಬಗ್ಗೆ ಕಂಪ್ಲೀಟ್ ಹಿಸ್ಟ್ರಿನ ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಕಾಂಚನ ಚಾನಲ್ಗೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈತನ ಹೆಸರು ಹೇಮು ಅಥವಾ ಹೇಮಚಂದ್ರ ಅಂತ. 1501ರಲ್ಲಿ ರಾಜಸ್ಥಾನದ ಮಾಚೇರಿ ಅನ್ನೋ ಹಳ್ಳಿನಲ್ಲಿ ಒಬ್ಬ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಈತನ ತಂದೆ ಹೆಸರು ಪುರಾನ್ ದಾಸ್ ಅಂತ. ಈತ ಒಬ್ಬ ಪುರೋಹಿತ ಆಗಿರ್ತಾರೆ. ಹಾಗೇನೆ ಈತ ತುಂಬಾ ರಿಲಿಜಿಯಸ್ ಪರ್ಸನ್ ಅಂತಾನು ಕೂಡ ಹೇಳಲಾಗುತ್ತೆ. ಈತ ಹೇಮು ಹುಟ್ಟಿದ ಕೆಲವು ವರ್ಷಗಳ ನಂತರ ಪುರಾನ್ ದಾಸು ತನ್ನ ಕುಟುಂಬ ಎಲ್ಲನೂ ಬಿಟ್ಟು ಸನ್ಯಾಸತ್ವ ಸ್ವೀಕಾರ ಮಾಡಿ ಅಲ್ಲಿನ ವೃಂದಾವನ ಅನ್ನೋ ಸ್ಥಳದಲ್ಲಿ ಸನ್ಯಾಸಿಯಾಗಿ ಹೋಗ್ಬಿಡ್ತಾನೆ. ನಂತರ ಇವನ್ ಕುಟುಂಬ ಬೆಟರ್ ಲೈಫ್ಗೋಸ್ಕರ ಇವರು ಹರಿಯಾಣದಲ್ಲಿರೋ ದುಸ್ಸಾರ್ ಬ್ರಾಹ್ಮಣರಿರುವಂತ ಕುತುಬ್ಪುರ್ಗೆ ಇವರು ಶಿಫ್ಟ್ ಆಗ್ತಾರೆ. ಅದೇ ಊರಿನಲ್ಲಿ ಹೇಮುವಿನ ಎಜುಕೇಶನ್ ಸಹ ನಡೆಯುತ್ತೆ. ಈತ ಹಿಂದಿ, ಸಂಸ್ಕೃತ, ಪರ್ಷಿಯನ್ ಮತ್ತೆ ಅರೇಬಿಕ್ ಭಾಷೆಗಳನ್ನ ಕಲ್ತ್ಕೊಳ್ತಾನೆ. ಅದ್ರ ಜೊತೆನಲ್ಲಿ ಕುಸ್ತಿ, ಹಾರ್ಸ್ ರೈಡಿಂಗ್ ಸಹ ಕಲ್ತ್ಕೊಳ್ತಾನೆ. ಈತನ ಬಾಲ್ಯದ ಬಗ್ಗೆ ಅಷ್ಟೊಂದು ವಿಷಯಗಳು ಸಿಗ್ತಾ ಇದ್ರು ಕೂಡ ಈತ ಹುಟ್ಟಿದಂತ ಕಾಲಕ್ಕೆ ಭಾರತದ ಸ್ಥಿತಿ ಅಷ್ಟೇನು ಚೆನ್ನಾಗಿರೋದಿಲ್ಲ. ಯಾಕಂದ್ರೆ ಜನಗಳು ಕುತುಬುದ್ದೀನ್ ಐಬಕ್ನ ಜಜಿಯಾ ತಲೆಗಂದಾಯದಿಂದ ಬೇಸತ್ತೋಗ್ಬಿಟ್ಟಿರ್ತಾರೆ. 1500ರಲ್ಲಿ ಭಾರತದ ಹಲವಾರು ಪ್ರದೇಶಗಳು ಅಫ್ಘನ್ನರ ಕೈವಶದಲ್ಲಿರುತ್ತೆ. ಇದ್ರ ಮಧ್ಯ ಬಾಬರ್ ಸಹ ಭಾರತದ ಮೇಲೆ ಆಕ್ರಮಣ ಶುರು ಮಾಡ್ಕೊಂಡಿರ್ತಾನೆ. ಈತನ ಸೈನ್ಯ ಕಾಬೂಲ್ನಿಂದ ಹಿಡಿದು ಪಂಜಾಬ್ ಮತ್ತೆ ದೆಹಲಿಯ ನಾರ್ತ್ ವೆಸ್ಟರ್ನ್ ಪ್ರದೇಶದಲ್ಲೆಲ್ಲ ತನ್ನ ಕಂಟ್ರೋಲ್ಗೆ ತಗೊಂಡಿರ್ತಾನೆ. ಬಾಬರ್ನ ಆಕ್ರಮಣದಲ್ಲಿ ಭಾರತ ಒಂದು ದೊಡ್ಡ ಡಿಸಾರ್ಡರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಿಂದೂಗಳ ಮೇಲೆ ತನ್ನ ಕ್ರೌರ್ಯವನ್ನ ತೋರಿಸಿದ್ದ ಇವನು. ಆದ್ರೆ ಬಾಬರ್ ಭಾರತದಲ್ಲಿ ವಶಪಡಿಸಿಕೊಂಡಿದ್ದಂತ ಪ್ರದೇಶದಲ್ಲಿ ತನ್ನ ಆಧಿಪತ್ಯವನ್ನ ಸ್ಥಾಪಿಸೋದಕ್ಕೂ ಮೊದಲೇನೆ ಬಾಬರ್ ತನ್ನ ಪ್ರಾಣವನ್ನ ಕಳ್ಕೊಳ್ತಾನೆ. ಆಗ ಇವನಾದ ನಂತರ ಇವನ್ ಆಡಳಿತ ಮುಂದುವರಿಸೋದು ಈತನ ಮಗ ಹುಮಾಯೂನ್ ಅಂತ. ಇವನು ಅಷ್ಟೇನು ಬಲಿಷ್ಠವಾದ ಆಡಳಿತಗಾರ ಆಗದೆ ಇರೋದ್ರಿಂದ ಈ ಅಫ್ಘಾನ್ ಕಮಾಂಡರ್ ಆಗಿದ್ದಂತ ಶೇರ್ ಶಾ ಸೂರಿ ಏನ್ ಮಾಡ್ತಾನೆ, ಹುಮಾಯೂನ್ ಮೇಲೆ ಆಕ್ರಮಣ ಮಾಡಿ ಅವನನ್ನ ಸೋಲಿಸಿ ದೆಹಲಿಯನ್ನ 1540ರಲ್ಲಿ ವಶಪಡಿಸಿಕೊಂಡು ತನ್ನನ್ನ ತಾನೇ ಎಂಪೈರರ್ ಅಂತ ಡಿಕ್ಲೇರ್ ಮಾಡ್ಕೊಂಡು ಸೂರಿ ವಂಶವನ್ನ ಸ್ಥಾಪಿಸ್ತಾನೆ. ಇನ್ನು ಹೇಮು ಇದ್ದಂತ ರೇವಾರೆ ಪ್ರದೇಶ ಬಂದು ಇಂಟರ್ನ್ಯಾಷನಲ್ ಟ್ರೇಡರ್ಸ್ ನ ಸೆಂಟರ್ ಆಗಿರುತ್ತೆ. ಅಲ್ಲಿಗೆ ಬೇರೆ ಬೇರೆ ದೇಶಗಳಿಂದ, ಇರಾನ್, ಇರಾಕ್ ದೇಶಗಳಿಂದ ದೆಹಲಿಗೆ ಟ್ರೇಡ್ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಹೇಮು ಏನ್ ಮಾಡ್ತಾನೆ, ಶೇರ್ ಶಾ ಆರ್ಮಿಗೆ ಆಹಾರ ಪದಾರ್ಥಗಳನ್ನ ಸಪ್ಲೈ ಮಾಡ್ತಾ ಇರ್ತಾನೆ. ಇದಾದ ನಂತರ ಆತ ಆರ್ಮಿಗೆ ಗನ್ ಪೌಡರ್ ಸಹ ಸಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದ್ರ ಮಧ್ಯದಲ್ಲಿ ಮೇ 22, 1545 ಏಡಿನಲ್ಲಿ ಶೇರ್ ಶಾ ಸೂರಿ ಸಾವನ್ನಪ್ತಾನೆ. ಇವನಾದ್ಮೇಲೆ ಅವನ ಮಗ ಆಗಿರೋ ಇಸ್ಲಾಂ ಶಾ ಅಥವಾ ಜಲಾಲ್ ಖಾನ್ ಇವನು ಅಧಿಕಾರನ ವಹಿಸ್ಕೊಂಡು ಆಡಳಿತ ನಡೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆ ಒಂದು ಟೈಮ್ ನಲ್ಲಿ ಇಸ್ಲಾಂ ಶಾ ಹೇಮುವಿನ ಬುದ್ಧಿವಂತಿಕೆ, ಅವನ ಸ್ಕಿಲ್ಸ್ ಎಲ್ಲಾನು ಗಮನಿಸಿ ಆತನನ್ನ ಪರ್ಸನಲ್ ಅಡ್ವೈಸರ್ ಆಗಿ ನೇಮಕ ಮಾಡ್ಕೊಳ್ತಾನೆ. ಅಷ್ಟೇ ಅಲ್ಲದಿರ ಅಲ್ಲಿನ ವ್ಯಾಪಾರ ವಹಿವಾಟು ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಹೀಗೆ ರಾಜ್ಯಕ್ಕೆ ಸಂಬಂಧಿಸಿದಂತ ಹಲವಾರು ವಿಷಯದಲ್ಲಿ ಹೇಮು ಇನ್ವಾಲ್ವ್ ಆಗ್ತಾ ಹೋಗ್ತಾನೆ. ಅದನ್ನ ಗಮನಿಸಿದಂತ ಇಸ್ಲಾಂ ಶಾ ಆತನನ್ನ ಹೇಮುನ ಮಾರ್ಕೆಟ್ ಸೂಪ್ರಿಡೆಂಟ್ ಆಗಿ ನೇಮಿಸ್ತಾನೆ. ಇಸ್ಲಾಂ ಶಾ ಯಾವುದೇ ವಿಷಯದಲ್ಲಿ ಹೇಮುನ ಇನ್ವಾಲ್ವ್ ಮಾಡಿ ಅವನು ಬೇಕಾಗಿರೋ ಡಿಸಿಷನ್ ಗಳನ್ನ ತೆಗೆದುಕೊಳ್ತಾ ಇರ್ತಾನೆ. ಅದೇ ಟೈಮ್ ನಲ್ಲಿ ಇಸ್ಲಾಂ ಶಾ ತನ್ನ ಆಡಳಿತವನ್ನ ಪಂಜಾಬ್ ಇಂದ ಬಂಗಾಳದವರೆಗೂ ಎಕ್ಸ್ಪೆಂಡ್ ಮಾಡಿರ್ತಾನೆ. ನಂತರ ಹೇಮುವನ್ನ ಇಂಟೆಲಿಜೆನ್ಸ್ ಚೀಫ್ ಆಗಿ ಪ್ರಮೋಟ್ ಮಾಡ್ತಾನೆ. ಹಾಗೇನೆ 1552 ಮತ್ತೆ 1553ರಲ್ಲಿ ಹೇಮುವನ್ನ ಪಂಜಾಬ್ ಮತ್ತೆ ದೆಹಲಿಯ ಗವರ್ನರ್ ಪೊಸಿಷನ್ಗೆ ತಂದು ಕೂರಿಸ್ತಾನೆ. ಅಲ್ಲಿವರೆಗೂ ಎಲ್ಲ ಚೆನ್ನಾಗೇ ನಡೆಯುತ್ತೆ.
ಆದ್ರೆ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ 1554ರಲ್ಲಿ ಇಸ್ಲಾಂ ಶಾ ಮರಣವನ್ನ ಹೊಂದುತ್ತಾರೆ. ಆಗ ಆತನ ಮರಣದ ನಂತರ ಅವನ ಮಗ ಆಗಿರುವಂತ ಕೇವಲ 12 ವರ್ಷ ವಯಸ್ಸಿನ ಫಿರೋಜ್ ಖಾನ್ಗೆ ಅಧಿಕಾರವನ್ನ ವಹಿಸ್ಕೊಡ್ಲಾಗತ್ತೆ. ಆದ್ರೆ ಆ ಹುಡುಗನ್ನ ಅವನ ಸೋದರ ಸಂಬಂಧಿ ಆಗಿರೋ ಆದಿರ್ ಶಾ ಅವನು ಅಧಿಕಾರಕ್ಕೋಸ್ಕರ ಆ ಹುಡುಗನ್ನ 3 ದಿವಸದಲ್ಲಿ ಆತನ್ನ ಕೊಲೆ ಮಾಡ್ಬಿಡ್ತಾನೆ. ನಂತರ ಆತನ್ನ ಕೊಲೆ ಮಾಡಿ ಇವನು ಅಧಿಕಾರನ ವಹಿಸ್ಕೊಳ್ತಾನೆ. ಆದ್ರೆ ಈತ ಅಷ್ಟೊಂದು ಬಲಿಷ್ಠ ಕಿಂಗ್ ಆಗಿರೋದಿಲ್ಲ. ಇದರಿಂದ ಅವನು ತನ್ನ ಸುತ್ತಮುತ್ತ ಇರುವಂತ ಪ್ರದೇಶಗಳಿಂದ ದಂಗೆಗಳನ್ನ ಎದುರಿಸಬೇಕಾಗತ್ತೆ. ಆಗ ಇದನ್ನ ಫೇಸ್ ಮಾಡಕ್ ಆಗ್ದಿರ ಅವನು ತನ್ನ ಅಧಿಕಾರವನ್ನ ಹೇಮುವಿಗೆ ವಹಿಸ್ಕೊಡ್ತಾನೆ. ಆಗ ಹೇಮು ಅಫ್ಘಾನ್ ಆರ್ಮಿಯ ಪ್ರೈಮ್ ಇನ್ ಚೀಫ್ ಆಗಿ ಅಧಿಕಾರವನ್ನ ವಹಿಸ್ಕೊಳ್ತಾನೆ. ಇಸ್ಲಾಮಿಕ್ ಆಳ್ವಿಕೆನಲ್ಲಿ ಈ ಪೊಸಿಷನ್ ಗೆ ಹೋದಂತವ್ರು ಅಂತ ಅಂದ್ರೆ ಒಬ್ರು ತೋಡರಮಲ್ಲ ಮತ್ತೆ ಇನ್ನೊಬ್ರು ಹೇಮು ಅಂತ ಹೇಳ್ಬೋದು. ಓಕೆ, ಇನ್ನು ಆದಿಲ್ ಶಾನ ಅಧೀನದಲ್ಲಿದ್ದಂತ ಪ್ರದೇಶಗಳ ಗವರ್ನರ್ ಗಳೆಲ್ಲ ಟ್ಯಾಕ್ಸ್ ಪೇ ಮಾಡೋದಕ್ಕೆ ನಿರಾಕರಿಸ್ತಿರ್ತಾರೆ. ಆಗ ಹೇಮು ಆ ಪ್ರದೇಶಗಳಿಗೆಲ್ಲ ಹೋಗಿ ಆ ದಂಗೆಯನ್ನೆಲ್ಲ ಅಡಗಿಸ್ತಾನೆ. ಹೇಮು ಪ್ರಧಾನ ಮಂತ್ರಿಯಾಗಿ ಆಡಳಿತವನ್ನ ವಹಿಸ್ಕೊಳ್ತಾನೆ. ಹಾಗೇನೆ 22 ಯುದ್ಧಗಳನ್ನ ಮಾಡಿ ಎಲ್ಲದರಲ್ಲೂ ಕೂಡ ಜಯಗಳಿಸಿರ್ತಾನೆ. ಇನ್ನು ಈ ಕಡೆ ಬಾಬರ್ ಭಾರತದಲ್ಲಿ ಕಳೆದುಕೊಂಡಿದ್ದಂತ ಅಧಿಪತ್ಯವನ್ನ ಮತ್ತೆ ಪಡ್ಕೊಳ್ಳೋದಕ್ಕೋಸ್ಕರ ಆತನ ಮಗ ಆಗಿರೋ ಹುಮಾಯೂನ್ ಭಾರತಕ್ಕೆ ರಿಟರ್ನ್ ಬರ್ತಿರ್ತಾನೆ. ಆ ಟೈಮ್ ನಲ್ಲಿ ಆದಿರ್ ಶಾ ಏನ್ ಮಾಡ್ತಾನೆ, ಅವನನ್ನ ತಡೆಯೋದಕ್ಕೋಸ್ಕರ ಹೇಮುವನ್ನ ಕಳ್ಸಿರ್ತಾನೆ. ಆದ್ರೆ ಹುಮಾಯೂನ್ ಒಂದು ಅಪಘಾತಕ್ಕೆ ತುತ್ತಾಗ್ತಾನೆ. ಅದಾದ ನಂತರ ಇವನ್ ಮಗ ಆಗಿರೋ ಅಕ್ಬರ್ ಅದನ್ನ ಮುಂದುವರಿಸ್ತಾ ಹೋಗ್ತಾನೆ. ಇವನನ್ನು ಸಹ ತಡೆಯೋದಕ್ಕೆ ಹೇಮು ಅಲ್ಲೇ ಇದ್ದ ಅಂತ ಹೇಳ್ತಾರೆ. ಹಾಗೇನೆ ಇದಾದ್ಮೇಲೆ ಹೇಮು ಗ್ವಾಲಿಯರ್ ಆಗಿರ್ಬೋದು ಮತ್ತೆ ಆಗ್ರಾದ ಗವರ್ನರ್ ಆಗಿರ್ಬೋದು ಎಲ್ಲರನ್ನ ಸೋಲಿಸಿ ಅಲ್ಲಿನ ಸಂಪತ್ತನ್ನ ವಶಪಡಿಸ್ಕೊಂಡು ಅಲ್ಲಿಂದ ದೆಹಲಿಗೆ ಮೂವ್ ಆಗ್ತಾನೆ. ದೆಹಲಿನಲ್ಲಿ ತರ್ದಿ ಬೇಗ್ ಅನ್ನೋ ಮೊಘಲ್ ಗವರ್ನರ್ ಇರ್ತಾನೆ. ಈ ತರ್ದಿ ಬೇಗ್ ಖಾನ್ ಏನ್ ಮಾಡ್ತಾನೆ, ಹೇಮು ವಿಷಯನ ಅಕ್ಬರ್ ಮತ್ತೆ ಬೈರಮ್ ಖಾನ್ ಅನ್ನು ಮೊಘಲ್ ಸುಲ್ತಾನರಿಗೆ ತಿಳಿಸ್ಬಿಟ್ಟು ಹೇಮು ವಿರುದ್ಧ ಯುದ್ಧ ಮಾಡೋದಕ್ಕೋಸ್ಕರ ಅವ್ರ ಕಡೆಯಿಂದ ಬಲಿಷ್ಠವಾದ ಆರ್ಮಿನ ಕರೆಸ್ಕೊಳ್ತಾನೆ. ನಂತರ ತುಗ್ಲಕಾಬಾದ್ ಅನ್ನೋ ಸ್ಥಳದಲ್ಲಿ ಹೇಮುವಿಗೂ ಮತ್ತೆ ಈ ಮೊಘಲ್ ಆರ್ಮಿಗೂ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಹೇಮು ಮೊಘಲ್ರನ್ನ ಸೋಲಿಸ್ಬಿಡ್ತಾನೆ. ಅಕ್ಟೋಬರ್ 6, 1556ರಲ್ಲಿ ನಡೆದಂತ ಈ ಯುದ್ಧದಲ್ಲಿ ಸುಮಾರು 3000 ಸೈನಿಕರು ಮರಣ ಹೊಂದಿರ್ತಾರೆ. ಆಗ ಈ ತರ್ದಿ ಬೇಗು ಸೋಲನ್ನು ಅನುಭವಿಸಿದ್ಮೇಲೆ ಅಲ್ಲಿಂದ ಅವನು ಓಡೋಗ್ಬಿಡ್ತಾನೆ. ನಂತರ ಹೇಮು ಯುದ್ಧದ ಗೆಲುವಿನ ಜೊತೆಗೆ ದೆಹಲಿಗೆ ಎಂಟರ್ ಆಗ್ತಾನೆ. ಈತ ದೆಹಲಿಯನ್ನ ವಶಪಡಿಸ್ಕೊಂಡಿದ ನಂತರ ಅದಕ್ಕೆ ಒಂದು ಇಂಡಿಪೆಂಡೆಂಟ್ ಸ್ಟೇಟಸ್ ಕೊಡ್ಲಾಗುತ್ತೆ. ಅಲ್ಲಿ ಹೇಮುವಿಗೆ ರಾಜ್ಯಾಭಿಷೇಕ ಆಗುತ್ತೆ. ಹಾಗೇನೆ ಅಲ್ಲಿ ವಿಕ್ರಮಾದಿತ್ಯ ಅಥವಾ ಬಿಕ್ರಮ್ಜಿತ್ ಅನ್ನೋ ಬಿರುದನ್ನು ಸಹ ಪಡ್ಕೊಳ್ತಾನೆ. ಹಾಗೇನೆ ಅವನ ಹೆಸರಿನ ಕಾಯಿನ್ ಗಳನ್ನು ಸಹ ಜಾರಿಗೆ ತರ್ತಾನೆ. ಅಧಿಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳನ್ನ ರಿಪ್ಲೇಸ್ ಮಾಡ್ತಾನೆ. ಮತ್ತೆ ಹಸುಗಳನ್ನ ಸಾಯಿಸೋದನ್ನ ನಿಷೇಧ ಮಾಡ್ತಾನೆ. ಆದ್ರೆ ದೆಹಲಿಯನ್ನ ವಶಪಡಿಸ್ಕೊಂಡಿದ್ದಾದ್ಮೇಲೆ ದೆಹಲಿಯನ್ನ ಕೇವಲ 29 ದಿನಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಇದನ್ನ ಇತಿಹಾಸ ತಜ್ಞರು ಇದೊಂದು ಐತಿಹಾಸಿಕ ಘಟನೆ ಅಂತ ಹೇಳ್ತಾರೆ. ಸುಮಾರು ಶತಮಾನಗಳ ವಿದೇಶಿಯರ ಆಳ್ವಿಕೆಯ ಮಧ್ಯದಲ್ಲಿ ಹಿಂದೂ ಸಾಮ್ರಾಜ್ಯವನ್ನ ಮರುಸ್ಥಾಪಿಸಿದ ಕೀರ್ತಿ ಹೇಮಚಂದ್ರನಿಗೂ ಸಲ್ಲಬೇಕಾಗುತ್ತೆ. ಇದನ್ನ ಒಂದು ಯುನಿಕ್ ಎಪಿಸೋಡ್ ಅಂತಾನೆ ಹೇಳ್ಬೋದು. ನಂತರ ಇದೆಲ್ಲ ಆದ್ಮೇಲೆ ದೆಹಲಿ ತನ್ನ ತೆಕ್ಕೆಯಿಂದ ಜಾರ್ತು ಅಂತೇಳಿ ಅಕ್ಬರ್ನಿಗೂ ವಿಷಯ ಮುಟ್ಟುತ್ತೆ. ಮೊಘಲ್ ಕಮಾಂಡರ್ ಗಳು ಹೇಮುವಿನ ವಿರುದ್ಧ ಹೋರಾಡೋದಕ್ಕೆ ತಯಾರಿರೋದಿಲ್ಲ. ಆಗ ಅವರೆಲ್ಲ ಅಕ್ಬರ್ಗೆ ನಾವು ರಿಟರ್ನ್ ಹೋಗೋದೇ ಒಳ್ಳೇದು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಬೈರಮ್ ಖಾನ್ ಮಾತ್ರ ನಾನು ಹೇಮು ವಿರುದ್ಧ ಹೋರಾಟ ಮಾಡೇ ಮಾಡ್ತೀನಿ ಅಂತ ನಿರ್ಧಾರ ಮಾಡಿರ್ತಾನೆ ಅವನು. ನಂತರ ನವೆಂಬರ್ 5, 1556 ಏಡಿನಲ್ಲಿ ಹೇಮುವಿಗೂ ಮತ್ತೆ ಮೊಘಲ್ರಿಗೂ ಪಾಣಿಪತ್ ಅನ್ನೋ ಸ್ಥಳದಲ್ಲಿ ಯುದ್ಧ ಶುರುವಾಗುತ್ತೆ. ಮೊದಲಿಗೆ ಹೇಮುನೇ ಜಯಶಾಲಿಯಾಗಿ ಮುನ್ನುಗ್ತಾನೆ. ಆದ್ರೆ ಯಾವಾಗ ಒಂದು ಬಾಣ ಹೇಮುವಿನ ಕಣ್ಣಿಗೆ ಬೀಳುತ್ತೋ ಆಗ ಹೇಮು ತನ್ನ ಪ್ರಜ್ಞೆಯನ್ನ ಕಳ್ಕೊಳ್ತಾನೆ. ಹಾಗೇನೆ ಹೇಮುವಿನ ಸೈನ್ಯ ಕೂಡ ತನ್ನ ನಾಯಕ ಇಲ್ಲದಿರ ಯುದ್ಧದಲ್ಲಿ ಸೋಲನ್ನ ಅನುಭವಿಸುತ್ತೆ. ಆಗ ಹೇಮುವನ್ನ ಬೈರಮ್ ಖಾನು ಪ್ರಜ್ಞೆ ಇಲ್ದಿರೋ ಸ್ಥಿತಿನಲ್ಲಿ ಸೆರೆ ಹಿಡಿತಾನೆ. ನಂತರ ಬೈರಮ್ ಖಾನು ಅಕ್ಬರ್ನಿಗೆ ಹೇಳ್ತಾನೆ, ನೀನು ಗಾಜಿ ಅನ್ನೋ ಬಿರುದನ್ನ ಪಡ್ಕೊಳ್ಬೇಕು ಅಂತ ಅಂದ್ರೆ ಇವನ್ ತಲೆನ ಅಂದ್ರೆ ಹೇಮು ತಲೆನ ಕತ್ತರಿಸು ಅಂತ ಹೇಳ್ತಾನೆ ಅವನು. ಹಾಗೇನೆ ಅಕ್ಬರು ಕೂಡ ಹೇಮುವಿನ ತಲೆನ ಕತ್ತರಿಸಿ ಅದನ್ನ ಕಾಬೂಲ್ಗೆ ಕಳಿಸಿ ಅಲ್ಲಿರೋರ್ಗೆ ಈತ ಸತ್ತಿದಾನೆ ಅಂತ ತಿಳಿಸ್ತಾನೆ. ಹಾಗೇನೆ ಉಳಿದಿರೋ ಭಾಗ ಅವನ ದೇಹನ ದೆಹಲಿಯ ಹೆಬ್ಬಾಗ್ಲಿಗೆ ನೇತಾಕ್ಲಾಗುತ್ತೆ. ಆದ್ರೆ ಇಷ್ಟಾದ್ರೂ ಕೂಡ ಅವ್ರ ಕ್ರೌರ್ಯ ಇಲ್ಲಿಗೆ ಮುಗಿಯೋದಿಲ್ಲ. ಮತ್ತೆ ಅವ್ರ ಕುಟುಂಬನ ಸೆರೆ ಹಿಡಿತಾರೆ. ಹಾಗೇನೆ ಅವನ ತಂದೆನ ಸೆರೆ ಹಿಡಿದು ಧರ್ಮನ ಬದಲಾಯಿಸು ಅಂತ ಕೇಳ್ತಾರೆ. ಆದ್ರೆ ಪುರಾಣ್ ದಾಸು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆಗ ಅವರನ್ನು ಕೂಡ ಅವರು ಸಾಯಿಸ್ಬಿಡ್ತಾರೆ. ನಂತರ ಇಷ್ಟೆಲ್ಲ ಆದ್ಮೇಲೂ ಕೂಡ ಅವ್ರ ಕ್ರೌರ್ಯ ಇನ್ನು ಮುಂದುವರಿತಾ ಹೋಗುತ್ತೆ. ಅಲ್ಲಿನ ಬ್ರಾಹ್ಮಣ ಕಮ್ಯುನಿಟಿಯನ್ನ ಟಾರ್ಗೆಟ್ ಮಾಡಿ ಅಲ್ಲಿರೋ ತಲೆಗಳನ್ನೆಲ್ಲ ಕತ್ತರಿಸಲಾಗುತ್ತೆ. ಒಂದ್ ರೀತಿ ತಲೆಬುರುಡೆಗಳ ಬೆಟ್ಟವನ್ನೇ ನಿರ್ಮಾಣ ಮಾಡ್ಬಿಟ್ಟಿರ್ತಾರೆ. ಅವ್ರು ಕತ್ತರಿಸಿರುವಂತ ತಲೆಬುರುಡೆಗಳ ರಾಶಿಗಳು ಜಹಾಂಗೀರ್ ಕಾಲದಲ್ಲೂ ಸಹ ಅಸ್ತಿತ್ವದಲ್ಲಿತ್ತು ಅಂತ ಇತಿಹಾಸ ತಜ್ಞರು ಹೇಳ್ತಾರೆ. ಏನೇ ಆಗ್ಲಿ ದೆಹಲಿಯ ಸಿಂಹಾಸನಕ್ಕೆ ದಾರಿ ಮಾಡ್ಕೊಟ್ಟಿದ್ದಂತ ಒಬ್ಬ ಗ್ರೇಟ್ ವಾರಿಯರ್ನ ಮತ್ತೆ ಅವ್ರ ಕುಟುಂಬದ ಅಂತ್ಯ ಈ ರೀತಿ ಆಗುತ್ತೆ. ಭಾರತದ ಒನ್ ಆಫ್ ದಿ ಗ್ಲೋರಿಯಸ್ ಪೀರಿಯಡ್ ನ ಅಂತ್ಯ ಆಗುತ್ತೆ. ಸುಮಾರು 350 ವರ್ಷಗಳ ಮೊಘಲ್ ಆಳ್ವಿಕೆಯನ್ನ ಅಂತ್ಯಗೊಳಿಸಿ ಸ್ಥಳೀಯ ಆಳ್ವಿಕೆಯನ್ನು ಮರುಸ್ಥಾಪಿಸಿದ ಹೇಮುವಿನ ಪ್ರಯತ್ನವನ್ನ ಇತಿಹಾಸದಲ್ಲಿ ಅವ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿದ್ದು ನಮ್ಮ ಕರ್ತವ್ಯ ಅಂತಾನೆ ಹೇಳ್ಬೋದು. ಸೊ ಈ ರೀತಿ 29 ರಿಂದ 30 ದಿನಗಳ ಕಾಲ ಹೇಮುವಿನ ಆಳ್ವಿಕೆಯನ್ನ ನಾವು ಕಾಣ್ಬೋದು.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.